ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಏನಂತಂದರೆ ನಮ್ಮ ಗುಲ್ಬರ್ಗನಲ್ಲಿ ನಮ್ಮ ಕಲಬುರಗಿಯಲ್ಲಿ ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾಯಿದೆ. ಅದಕ್ಕೆ ಎದಕ್ಕೆ ನೀರು ಎಲ್ಲ ಪಬ್ಲಿಕ್ಗೆ ನಾವು ಜನ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂತಂದರೆ ಒಂದು ರೀಸನ್ ಇದೆ. ನಮ್ಮ STP ಪ್ಲ್ಯಾಂಟಲ್ಲಿ ಸ್ವಲ್ಪ ಏನಂತಂದರೆ ಪಬ್ಲಿಷನ್ ಹೆಚ್ಚಿಗೆ ಆಗಿರೋದರಿಂದ ನಮ್ಮದು ಕೆಪಾಸಿಟಿ ಎಷ್ಟು ಇರಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ಎಲ್ಲ ಡ್ರೈನೇಜ್ ನೀರು, ಒಳಚರಂಡಿ ನೀರುಗಳೆಲ್ಲ ಅಲ್ಲಿ ಬರ್ತಾಯಿವೆ. ಸೊ ನಮ್ಗೆ ಸ್ವಲ್ಪ ಅಂದರೆ ನೀರಿಂದು ಸ್ವಲ್ಪ ಹೆಚ್ಚಿಗಾಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಎದಕ್ಕೆ ನೀರು ಎಲ್ಲ ಬಂದ್ ಮಾಡಿದ್ದೀವಿ ಅಂತಂದರೆ ನಮ್ಗೆ ಗೊತ್ತಾಯಿತು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಪಬ್ಲಿಕ್ ಜೊತೆ ನಾವು ಆಟ ಆಡಬಾರ್ದು, ಪಬ್ಲಿಕ್ ಜೊತೆ ನಾವು ಯಾವುದೇ ನೀರು ಕೊಡಬಾರ್ದು, ಒಳ್ಳೆ ನೀರೇ ಕೊಡಬೇಕಂತ ಹೇಳಿ ನಾವು ನೀರನ್ನು ಸ್ಟಾಪ್ ಮಾಡಿದ್ದೀವಿ. ಇವಾಗ STP ಪ್ಲ್ಯಾಂಟಲ್ಲಿ ಏನಾಗಿದೆ ಅಂತಂದರೆ ಒಳಚರಂಡಿ ನೀರೆಲ್ಲ ಅಲ್ಲೇ ಹೋಗ್ತಾವ್ರಿ. ಅಲ್ಲಿಂದ ನಾವು ಅಲ್ಲೇ ಮತ್ತು ನಮ್ಮ ಸರಡ್ಗಿ ಬ್ಯಾರೇಜ್ ಇದೆ, ಅಲ್ಲಿಂದ ನೀರು ಪಾಸ್ ಆಗಿ ಹೋಗ್ಬಿಟ್ಟು ಪಬ್ಲಿಕ್ಕಿಗೆಲ್ಲ ನಾವು ನೀರು ಬಿಡ್ತೀವಿ. ಅಲ್ಲಿ ಸ್ವಲ್ಪ ಮಷಿನರಿ ಅಂತಂದಮೇಲೆ ಸ್ವಲ್ಪ ಖರಾಬ್ನೂ ಆಗ್ತವೆ. ಮಷಿನರೀಸ್ ಅಂತಂದಮೇಲೆ ಯಾವಾಗೂ ಏನೂ ಆಗ್ಬೋದು. ಅದ್ರ ಸಲುವಾಗಿ ಸ್ವಲ್ಪ ಮಷಿನರೀಸ್ನೂ ಪ್ರಾಬ್ಲಮ್ ಆಗಿತ್ತು. ಕ್ವಾಂಟಿಟಿ ಹೆಚ್ಚಿಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ನೀರು ನಾವು ಅದೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ. ಏನೇನು ಅಲ್ಲಿ ಪ್ರಾಬ್ಲಮ್ ಇತ್ತು ಅದು ಪ್ರಾಬ್ಲಮ್ಸ್ ಎಲ್ಲ ನೋಡಿಕೊಂಡು ಇವಾಗ ಒಂದು ಲೆವೆಲಿಗೆ ಬಂದಿದೆ. ಅಲ್ಲಿಂದೆಲ್ಲನೂ ಸ್ವಲ್ಪ ನೀಟಾಗಿ ನಾವು ಮಾಡ್ತಿದ್ದೀವಿ. ಇವಾಗ ನೀರು ಕೊಡ್ಬೇಕಂತ ನೆಕ್ಸ್ಟ್ ಅಲ್ಲಿಂದೆಲ್ಲ ಕರೆಕ್ಟ್ ಆದಮೇಲೆ ನೀರು ಪಬ್ಲಿಕ್ಕಿಗೆ ಕೊಡ್ಬೇಕಂತ ಹೇಳಿ ಇದು ಮಾಡೀವಿ ನಾವು. ನಮ್ಮದು STP ಪ್ಲ್ಯಾಂಟ್ನಾಗ 60 MLD ಕೆಪಾಸಿಟಿ ಅದ ರೀ. ಬಟ್ ಇವಾಗ ನಮ್ಗೆ ಬರ್ತಿರೋದು 80 MLD ವರೆಗೂ ಬರ್ತಿದೆ. ಸೊ ನಾವು ಅದನ್ನು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಅದು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಅವರಿಗೂ ಹೇಳಿವಿ. ಇವನ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮದು ಕೆಲಸ ಪ್ರೊಸೆಸಲ್ಲಿದೆ. 6 ಡೈವರ್ಷನ್ ಮಾಡೋದಕ್ಕೆ ಹಾಂ, ಅದು STP ಒಂದೇ ಇದೆ. ಅಲ್ಲಿಂದ ನಾವೀಗ KKRDBನಿಂದ 8 ಕೋಟಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಗೆ ಮಾತಾಡಿದಾದ್ಮೇಲೆ ಅವರು KKRDBನಿಂದ ಡೈವರ್ಷನ್ಗೋಸ್ಕರ 8 ಕೋಟಿ ಕೊಟ್ಟಿದ್ದಾರೆ ಅನುದಾನ ಡೈವರ್ಷನ್ ಮಾಡಿಸಲ್ವಾಗಿ. ಹಾಂ, ಇಲ್ಲ ಇದೇ ಟೆಂಡರ್ ಅವ್ರದ್ದು. ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಅವ್ರದ್ದು ಟೆಂಡರ್ ಮುಗ್ದಿತ್ತು. ಮೊದಲು ಯಾರ್ದಿತ್ತಲ್ಲ ಅವ್ರ ಟೆಂಡರ್ ಮುಗಿದು ಅವ್ರು ಸ್ವಲ್ಪ ಮಷಿನರೀಸ್ ಎಲ್ಲ ಖರಾಬ್ ಮಾಡಿದರು. ನಾವು ಇನ್ನೊಂದು ಹೊಸ ಟೆಂಡರ್ ಎದಕ್ಕೆ ಮಾಡಿಲ್ಲ ಅಂತಂದ್ರೆ ಅವರು ಎಲ್ಲ ಅದು ಸರಿ ಮಾಡಿಕೊಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಅವ್ರಿಗೆ ಕಂಡೀಷನ್ ಹಾಕಿ ಅವ್ರ ಬಿಲ್ಲು ಕೂಡ ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ. ಅದು ಅವ್ರದ್ದೆಲ್ಲ ಕ್ಲಿಯರ್ ಆದಮೇಲೆ ಇದು ಮಾಡ್ಬೇಕಂತ. ಕೇವಲ 2 ಮಾತ್ರ ಕೆಲಸ ಮಾಡ್ತೇವೆ ದಿನನಿತ್ಯ ಅಲ್ರಿ. ಭಾಳ ಹೊಲಸು ಚರಂಡಿ ನೀರಲ್ಲಿ ಹೋಗ್ತವೆ, ಶುದ್ಧೀಕರಣ ಮಾಡೋದಿಲ್ಲ. 1.5 ವರ್ಷದಿಂದ ಇಲ್ರಿ ಆ ಮಷೀನ್ಗಳು ಖರಾಬ್ ಆಗಿದ್ದಾವೆ. ಇಲ್ಲ ರೀ ಮೇಡಮ್, ಅಲ್ಲಿ 1.5 ವರ್ಷದಿಂದ ಇಲ್ರಿ. ಅದು ಏನು ಫ್ಲೋರ್ಗಳು ಅದರೊಳಗೆ 6 ಫ್ಲೋರ್ನಾಗ 2 ಫ್ಲೋರ್ಗಳು ಕೆಲಸ ಮಾಡ್ತೀವಿ, ಉಳಿದಿವೆಲ್ಲವೂ ಕೆಲಸ ಮಾಡ್ತಾ ಇಲ್ರಿ. ಇದರಿಂದ ಡೈರೆಕ್ಟ್ ಎಲ್ಲ ಚರಂಡಿ ನೀರು ಶುದ್ಧೀಕರಣ ಆಗದೆ ಭೀಮ ಮಾಡಲಿಗೆ ಹೋಗ್ತಾ ಇವೆ ಮೇಡಮ್. ಇವತ್ತಿನ ಪ್ರೆಸೆಂಟ್ ಇದ್ದಾಗ ನಮ್ಮ ಮನೆಯಲ್ಲೇ ನೀರಿಲ್ರಿ, ಇಷ್ಟು ಗಲೀಜಾಗಿ ಬಂದಿವಿ ಮೇಡಮ್. ನಾವು ತೋರಿಸ್ಬೇಕು ತೊಗೊಂಡು ಬಂದಿದ್ದು ಪಾಲಿಕೆ, ಬಟ್ ನೀವು ಪ್ರೆಸ್ ಮೀಟ್ ಕರೆದಿದ್ದು ಭಾಳ ಒಳ್ಳೇದಾಯ್ತು. ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ನೀರು ಇಲ್ಲ, ಅದು 1 ವರ್ಷದಿಂದ ಏನು ಬಂದಿರಲಿಲ್ಲ ರೀ. ಇದು ಸುಮಾರು 25 ವರ್ಷದಿಂದ ಇದೇನೆ ಅಲ್ಲೇನೆ STP ಪ್ಲ್ಯಾಂಟ್ ಇದೆ. 25 ವರ್ಷದಿಂದ ಇದು ಪ್ರಾಬ್ಲಮ್ ಅದನ್ನೇ ರೀ, ಇಲ್ಲಂತಿಲ್ಲ. ಒಳಚರಂಡಿ ನೀರು ಹೋಗ್ತಾವಂತಂದ್ಮೇಲೆ ನಾವು ಸಮ್ಮರ್ನಾಗ ನೋಡ್ಬೋದು ಭೀ. ಸಮ್ಮರ್ನಾಗ ನೀರು ಒಂದೊಂದು ಟೈಮ್ ಎದಕ್ಕಂದ್ರೆ ಅಲ್ಲಿ ನೀರಿನ ಕೆಪಾಸಿಟಿ ಕಮ್ಮಿ ಆದಮೇಲೆ ಇವು ನೀರೂ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ನಮ್ಗೆ ಸಮ್ಮರ್ನಾಗ ನೀವು ನೋಡಿರಲ್ಲ ಸ್ವಲ್ಪ ನೀರು ಬರ್ತಾವಲ್ಲ, ಅದು ಸ್ಮೆಲ್. ಹೌದು, ಅದೇ ನಾನು ಏನು ಹೇಳಿದೆ ಅಂತಂದ್ರೆ ಇವಾಗ ನಾವು ಅದು ಈಗ ನೀವೆಲ್ಲ ಮಷಿನರೀಸ್, ನಾನು ನಿಮಗೆ ಒಂದು ವಿಡಿಯೋನ ಅಲ್ಲಿ ನಾವೆಲ್ಲ ಡೈಲಿ ವಿಸಿಟ್ ಮಾಡ್ತಿದ್ದೀವಿ. ನಾನು ಹೋಗಿನಿ ವಿಸಿಟ್ ಮಾಡೋಕ್ಕೆ, ಡೈಲಿ ಹೋಗಿನಿ. ಕಮಿಷನರ್ ಅವರು ಹೇಳ್ತಿದ್ದಾರೆ. ಇವನ್ ನಮ್ಮ ಆಫೀಸರ್ಸ್ 24/7 ಅಲ್ಲೇ ಇದ್ದಾರೆ. ನಮ್ಮ JEಗಳು ಮೇಲೆ ಪುರುಷೋತ್ತಮ್ ಸರ್ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಈಗ ಏನಂತಂದ್ರೆ ಈಗ ಅಷ್ಟು ಮಷಿನರಿ ಆನ್ ಆಗಿದೆ. ಇವತ್ತು ಮೋಸ್ಟ್ಲಿ 90% ಆಗಿದೆ. ನಾಳೆ ಫುಲ್ 100% ಅದು ಕ್ಲಿಯರ್ ಆಗುತ್ತೆ ಮಷಿನರೀಸ್ ಅಷ್ಟು. STP ಪ್ಲ್ಯಾಂಟ್ನಲ್ಲೇ ಡೈವರ್ಷನ್ ಮಾಡೋ ಸಲುವಾಗಿ ಏನಿದು ಒಳಚರಂಡಿ ನೀರೆಲ್ಲ ಬರ್ತಾವಲ್ಲ ಅದ್ರ ಸಲುವಾಗಿ ಅಂದ್ರೆ ಅದ್ರ ದುರಸ್ತಿಗೆ ದುಡ್ಡು ಕಲೆಕ್ಟ್
ಮೇಡಮ್ ತಾವು ತಮ್ಮ ಅಧಿಕಾರ ವಹಿಸುವಾಗ ಪ್ರಮಾಣ ವಚನ ಸ್ವೀಕಾರವಾಗ ನಾನು ಪ್ರಥಮ ಆದ್ಯತೆ ಕಲಬುರಗಿ ನಗರ ಜನರಿಗೆ ಶುದ್ಧ ಕುಡಿಯುವ ನೀರು ಅಂತ ಹೇಳಿದ್ರಿ ಮೇಡಮ್. ಅದಕ್ಕೇನೆ ಸರ್ ನಾವು ಶುದ್ಧವಾದ ಕುಡಿಯುವ ನೀರು ಸರಬರಾಜು ಮಾಡಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಮೇಡಮ್. ಆಗ್ತಾ ಇಲ್ಲ ಅಂತಲ್ಲ ಸರ್, ನಾವು ಅದಕ್ಕೇನೆ ನೀರು ಬಂದ್ ಮಾಡಿದ್ದೀವಿ. ಬಂದ್ ಮಾಡಿಬಿಟ್ಟು ನಾವು ಯಾರಿಗೂ ಪಬ್ಲಿಕ್ಕಿಗೆ ಏನು ಅವ್ರು ಏನು ಅನ್ಕೋಬಾರ್ದು ಅಂತೇಳಿ ನಾವು ಪಬ್ಲಿಕ್ ಮಾಡಿರಲಿಲ್ಲ ಸರ್ ಇಷ್ಟು ದಿನ. ನಾವು ಏನಂತಂದ್ರೆ ಇವಾಗ ನಾಗನಹಳ್ಳಿ ಕ್ರಾಸಲ್ಲಿ ಏನು ಮಾಡ್ತಿದ್ದಾರೆ ಸರ್ ಅಂತಂದರೆ, ಸ್ವಲ್ಪ ಇರ್ತಾರಲ್ಲ, ಒಬ್ಬರು ಒಳ್ಳೆಯವರು ಇರ್ತಾರೆ, ಒಬ್ಬರು ಕೆಟ್ಟವರು ಇರ್ತಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಸರ್, ಅಲ್ಲಿ ನಾಗನಹಳ್ಳಿನಲ್ಲಿ ಕೆಮಿಕಲನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ನಾಲಾವೆಲ್ಲ ಇರ್ತಾವಲ್ರಿ, ಅಲ್ಲಿ ಏನು ಮಾಡ್ಯಾರ, ಕೆಮಿಕಲ್ದು ಟ್ಯಾಂಕರ್ನಾಗ ತಂದುಬಿಟ್ಟು ಅಲ್ಲಿ ಟ್ಯಾಂಕರ್ದು ಕೆಮಿಕಲ್ ಹಾಕಿ ಹೋಗ್ಲತ್ತಾರ ರಾತ್ರಿ. ಅದು ನಮ್ಗೆ ಗೊತ್ತಿರಲ್ಲ, ಯಾವಾಗ ಬಂದು ಹಾಕಿ ಹೋಗ್ಲತ್ತಾರ ನಮಗೆ ಗೊತ್ತಾದ್ಮೇಲೆ ಅವ್ರಿಗೆ ಹಿಡಿದು ಅಲ್ಲಿ ಎಲ್ಲ ಪೊಲ್ಯೂಷನ್ದವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟು ಅವರಿಗೆ ಅವ್ರು ಇನ್ನೂ ನಮ್ಮ ಕೈನಾಗ ಸಿಕ್ಕಿಲ್ಲ. ಅಂದರೆ ಅವ್ರು ಸ್ವಲ್ಪ ಸಿಗ್ತಾರೆ, ಇವತ್ತು ನಾಳೆ ಸಿಗ್ಬೋದು ಅವರು. ಅಲ್ಲೆಲ್ಲ ಈಗ ಏನು ಮಾಡಬೇಕಾಗ್ತದೆ, ಎಲ್ಲರೂ ಒಳ್ಳೆಯರೇ ಇರಲ್ಲಲ್ರಿ ಸರ್. ನಾವೇನೋ ಒಳ್ಳೆ ದಾರಿ ಮಾಡ್ಬೇಕಂತೇಳಿ ನಮ್ಮ ಸರ್ಕಾರ, ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್, ನಮ್ಮ MLA ಅವರು, ಇಬ್ಬರು MLA ನಾವೆಲ್ಲರೂ ಸೇರಿ ಕೆಲಸ ಮಾಡ್ಲತ್ತೀವಿ. ಸೊ ಅಲ್ಲಿ ಮಾಡಿದ್ದು ನಾವೆಲ್ಲ ಗೊತ್ತು ಹಿಡಿದು ಪೊಲ್ಯೂಷನ್ದವರಿಗೆ ಕಂಪ್ಲೇಂಟು ಮಾಡಿದ್ದೀವಿ. ಆಮೇಲೆ ಹೇಳಿದ್ದಾರೆ ಮೇಡಮ್, ಗುತ್ತಿಗೆ ಪಡೆದವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ನಾವ್ಯಾಕೆ ಅವ್ರ ವಿರುದ್ಧ FIR ಮಾಡೋದು. ನಿನ್ನೆ ಕಮಿಷನರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟರು, ಗುತ್ತಿಗೆ ಹಿಡಿದವರು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಕಮಿಷನರ್ ಅವರೇ ನಿನ್ನ ಖುದ್ದಾಗಿ ಮಾಧ್ಯಮಕ್ಕೆ ಹೇಳಿದ್ದಾರೆ. ಇಲ್ಲ ಸರ್, ನೀವು ಕಮಿಷನರ್ ಅದನ್ನ ಅವ್ರಿಗೆ ಕೇಳ್ಕೊತೀನಿ ಸರ್. ಈಗ ಏನಂತಂದ್ರೆ, ಈಗ ನಾಗನಹಳ್ಳಿನಾಗೂ ಅವ್ರು ಹಂಗೆ ನೀರು ಬಿಡ್ತಾರೆ, ಅಲ್ಲಿ ಬಂದು ಕೆಮಿಕಲ್ ತಂದು ಕೊಟ್ಟರೆ ಎಲ್ಲ ಅಷ್ಟು STP ಪ್ಲಾಂಟಿಗೆ ಬರ್ತದೆ. ಶುಗರ್ ಫ್ಯಾಕ್ಟ್ರಿನೂ ಇದೆ ಸರ್ ಅಲ್ಲಿ ನಮ್ಮ ಗುಲ್ಬರ್ಗನ. ಅದು ಇನ್ನು ನಾವು ಯಾವುದೇನೋ ಒಂದು ಗಾಡಿ ಅದ ರೀ ಸರ್, ಅದು ನಮ್ಗೆ ಇನ್ನೂ ಯಾರು ಏನು ಅಂತ ಹಾಂ ಸರ್, ಹೌದು, ಅದು ಸ್ಮೆಲ್ಲೇನೆ. ನಾಗನಹಳ್ಳಿ, ಕ್ವಾಟ್ನೂರು, ನಂದಿಕೂರು ಇವ್ರಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ಸ್ಮೆಲ್ ಬಂದು ಅದು ಬೆಳಗ್ಗೆ ರಾತ್ರಿ ಹಾಕ್ತಾರಲ್ರಿ, ಬೆಳಗ್ಗೆವರೆಗೂ ಇರ್ತಾರೆ, 9-10 ಗಂಟೆವರೆಗೂ ಇರ್ತದೆ. ಅದಾದ್ಮೇಲೆ ಮತ್ತೆ ಸ್ಮೆಲ್ ಬರಲ್ಲ. ಅದೇ ಸರ್, ನಮ್ಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಾದ್ಮೇಲೆ ನಾವೇ ಪಬ್ಲಿಕ್ಕಿಗೆ ಇದೆಲ್ಲ ಹೇಳಿದೀವಿ ಅಂತಂದರೆ ಯಾರಿಗೇ ಆಗಲಿ ಹೆದರಿಕೆ ಆಗ್ತದಲ್ರಿ. ಸೊ ನಾವು ಹಂಗೆ ಡೈರೆಕ್ಟಾಗಿ ನಾವು ಹೇಳಿಬಿಟ್ರೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನಮ್ಮ ಕೈನಿಂದ ನಾವು ಹ್ಯಾಂಡಲ್ ಮಾಡ್ತೀವಿ ಟ್ರೈ ಅಂತ. ನಾವು ಪೊಲ್ಯೂಷನ್ದವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಅವರಿಗೆ ಹೇಳೋದಕ್ಕೆ. ಈಗ ನೀವು ಬೇಸಿಗೆ ನೀರಿನ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಭೀಮಾ ನದಿಯಲ್ಲಿ ಎಷ್ಟು ನೀರಿದೆ, ನಮ್ಗೆ ಎಷ್ಟು ತಿಂಗಳಿಗೆ ಬರುತ್ತೆ, ಅದೇನಾದರೂ ಐಡಿಯಾ ಇದೆ ಅಂತ? ಅಂದರೆ ಈಗ ಪ್ರಾಬ್ಲಮ್ ಆಗ್ತಿದೆ, ಮತ್ತು ಈ ನೀರು ಹೋಗಿ ಅಲ್ಲೇ ಸೇರುತ್ತೆ. ಈಗ ಇವಾಗ ಪ್ಯೂರಿಫೈ ಮಾಡೋಕ್ಕೂ ಆಗಲ್ಲ. ಐ ಥಿಂಕ್ ಈಗ ನೀವು ಒಂದು ವರ್ಷ ಪ್ಯೂರಿಫೈ ಮಾಡೋದಕ್ಕೆ ಆಗುತ್ತೆ ಸರ್. ಇವಾಗ ನಾವು ಮಾಡ್ತಾಯಿದ್ದೀವಿ, ಎಲ್ಲ ಮಷಿನರೀಸ್ನು ಎಲ್ಲ ಆನ್ ಆಗ್ಯಾವ. ಈಗ 6 ಮಷಿನರೀಸ್ ಅವು ಚಾಲೂ ಅದಾವ. ಆಮೇಲೆ ಮತ್ತು ಈಗ ನಾವು ಏನಂತಂದ್ರೆ, ಮೊದಲು ಚೇರ್ ವೈಶಾಲ್ 80 ml ಕೆಪಾಸಿಟಿ ಅಂತಂದ್ರೆ ಅಷ್ಟು ಪಬ್ಲಿಷನ್ ಹೆಚ್ಚಿಗಾಗಿ ನೀರು ಸ್ವಲ್ಪ ಹೆಚ್ಚಿಗೆ ಹೊಂಟಿದ್ರಿ ಸರ್. ಸೊ ಅದು ನಾವು ಎಲ್ಲ ಗೊತ್ತು ಮಾಡಿಕೊಂಡೆ ಇವಾಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಅವರು ಹ್ಞೂ ಅಂತಂದು ನಮ್ಗೆ ಅದು ಏನಂತಂದರೆ ಫಂಡ್ ಸ್ವಲ್ಪ ಬೇಕಾಗುತ್ತೆ. ಸೊ ಅದು ಫಂಡ್ ಅವರು ರೆಡಿ ಇದ್ದಾರೆ. ಅದು ಕೊಟ್ಟಾದಾದ್ಮೇಲೆ ನಾವು ಅದು ಕ್ಲಿಯರ್ ಮಾಡ್ತೀವಿ. ಇವಾಗ ನಮ್ಗೆ ಮೇಜರ್ ಏನು ಬೇಕಿತ್ತು, ನಮ್ದು 6 ಏನು ನೀವು ಅಂದಿರಲ್ಲ ಸರ್, 2 ಬಂದಿದ್ದೇವೆ ಅಂತ, 2 ಚಾಲು ಅದಾವಂತೇಳಿ. ಈಗ 2 ಇಲ್ಲ, 6 ಚಾಲು ಇದ್ದಾವೆ ಸರ್. ಇವಾಗ ನಾವು ಪಬ್ಲಿಕ್ಕಿಗೆ ನೀರು ಕೊಡ್ಬೋದು. ನೀವೇನು ವಿಡಿಯೋಸ್ ತೋರಿಸಿರಿ ಅದು ನೀರೇನು ಬರೋದಿಲ್ಲ, ಇನ್ನೊಂದು 2-3 ಡೇಸ್ನಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಹೇಳ್ತೀನಿ.